ವ್ಲಾಗ್ ಆನ್ ವಿತ್ ರಾಘವ್ ಚಾನಲ್ಗೆ ಸ್ವಾಗತ. ಹಾಯ್ ಗೈಸ್, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ ಆನ್ ವಿತ್ ರಾಘವ್. ಸೊ ಇವತ್ತಿನ ಟಾಪಿಕ್ ಏನಂತ ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ಎಸ್, ನಾನು ನಾರ್ತ್ ಇಂಡಿಯಾ ಜರ್ನಿ ಮಾಡ್ತಾಯಿದ್ದೀನಿ. ಅಂದರೆ ಉತ್ತರ ಭಾರತದ ಒಂದು ಪ್ರವಾಸ ಕೈಗೊಳ್ತಾ ಇದ್ದೀನಿ. ಉತ್ತರ ಭಾರತಕ್ಕೆ ಪ್ರವಾಸ ಕೈಗೊಳ್ತಾ ಇರೋದು ಅದು ಸೋಲೋ ಆಗಿ, ಅಂದರೆ ಒಬ್ಬಂಟಿಯಾಗಿ ಇದೇ ಮೊದಲು, ಆಯಿತಾ? ಹಾಗಾಗಿ ಸ್ವಲ್ಪ ಸ್ಟ್ರೆಸ್, ಸ್ವಲ್ಪ ಟೆನ್ಷನ್ ಎಲ್ಲನೂ ಇತ್ತು. ಸಡನ್ನಾಗಿ ಒಂದು ಥಾಟ್ ಬಂತು, ಓಕೆ ನಾನು ಯಾಕೆ ಉತ್ತರ ಭಾರತಕ್ಕೆ ಪ್ರಯಾಣ ಬೆಳೆಸಬಾರ್ದು ಅಂತ. ಸೊ ಡಿಸೈಡ್ ಮಾಡಿದೆ ಉತ್ತರ ಭಾರತಕ್ಕೆ ಹೋಗಿ ಅಲ್ಲೊಂದು ವ್ಲಾಗ್ ಮಾಡೋಣ ಅಂತ. ಅಲ್ಲಿ ಕೆಲವೊಂದು ಸುಂದರವಾದ ತಾಣಗಳ ಪರಿಚಯ ಮಾಡ್ಕೊಳ್ಳೋದ್ರ ಜೊತೆಗೆ ಅಲ್ಲಿ ನನ್ನ ಭಾವನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿಬಿಟ್ಟು ಈ ಜರ್ನಿಯನ್ನು ಮಾಡೋ ಒಂದು ನಿರ್ಧಾರ ಕೈಗೊಂಡೆ. ಉತ್ತರ ಭಾರತದ ಒಂದು ಪ್ಲೇಸನ್ನು ನಿಗದಿಪಡಿಸ್ಕೊಂಡೆ, ಅಂದರೆ ಡಿಸೈಡ್ ಮಾಡಿದೆ. ನಾನು ಹೋಗೋ ಪ್ಲೇಸ್ ಬಗ್ಗೆ ರಿಸರ್ಚ್ ಕೂಡ ಮಾಡಿಕೊಂಡೆ. ಬಟ್ ನಾವು ಎಷ್ಟೇ ರಿಸರ್ಚ್ ಮಾಡಿದರೂ ಅಲ್ಲಿಗೆ ಹೋದ ನಂತರನೇ ಅದರ ಒಂದು ಪ್ರಾಕ್ಟಿಕಲ್ ಅನುಭವ ಆಗೋದು, ಆಯಿತಾ? ಸೊ ನಾವು ಎಷ್ಟೇ ಓದ್ತೀವಿ, ತಿಳ್ಕೊಳ್ತೀವಿ, ಯೂಟ್ಯೂಬಲ್ಲಿ ನೋಡ್ತೀವಿ, ಗೂಗಲ್ ಸರ್ಚ್ ಮಾಡ್ತೀವಿ, ವಾಟ್ ಎವರ್, ನಿಮಗೆ ರಿಯಲ್ ಎಕ್ಸ್ಪೀರಿಯನ್ಸ್ ಆಗೋದು ಮಾತ್ರ, ರಿಯಲ್ ಅನುಭವ ಆಗೋದು ಅಲ್ಲಿಗೆ ಹೋದ್ಮೇಲೆ. ಸೊ ಉತ್ತರ ಭಾರತಕ್ಕೆ ಹೋಗ್ಬೇಕಂದಮೇಲೆ ನಾನು ಆಬ್ವಿಯಸ್ಲಿ ಟ್ರೈನ್ ಇಲ್ಲಾಂದರೆ ಫ್ಲೈಟ್ ಬುಕ್ ಮಾಡಲೇಬೇಕಿತ್ತು. ಬಟ್ ನನ್ನ ಕೋವಿಡ್ದು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ನಾನು ಫ್ಲೈಟ್ನೇ ಬುಕ್ ಮಾಡಿದೆ. ಬಟ್ ನನಗೆ ಕರ್ನಾಟಕದಿಂದ ಯಾವುದೂ ಪ್ರಾಪರ್ ಫೀಸಿಬಲ್ ಫ್ಲೈಟ್ ಇರಲಿಲ್ಲ. ಆ್ಯಂಡ್ ಕರ್ನಾಟಕದಲ್ಲಿ ಕೋವಿಡ್ ರಿಸ್ಟ್ರಿಕ್ಷನ್ಸ್ ತುಂಬ ಇತ್ತು. ಅಂದರೆ ಔಟ್ ಆಫ್ ಸ್ಟೇಟ್ ಹೋಗಬೇಕಂದ್ರೆ ಅಥವಾ ಔಟ್ ಆಫ್ ಸ್ಟೇಟಿಂದ ಯಾರೋ ಬರೋರಿದ್ದರೆ ಅವರಿಗೆ 2 ಡೋಸ್, 2 ಡೋಸ್ ವ್ಯಾಕ್ಸಿನೇಷನ್ ಆಗಲೇಬೇಕಿತ್ತು. ಬಟ್ ನಂದು ಓನ್ಲಿ 1 ಡೋಸ್ ವ್ಯಾಕ್ಸಿನೇಷನ್ ಆಗಿತ್ತು. ಸೊ ಯಾರ್ದು 1 ಡೋಸ್ ವ್ಯಾಕ್ಸಿನೇಷನ್ ಆಗಿರುತ್ತೋ ಅವರು RT-PCR ಟೆಸ್ಟ್ ಮಾಡಿಸ್ಲೇಬೇಕಿತ್ತು. ಸೊ ಅದೊಂದು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗಿ ಬಂತು ನನಗೆ, ಯಾಕಂದರೆ ನಂದು 2ನೇ ವ್ಯಾಕ್ಸಿನೇಷನ್ ಆಗಿರಲಿಲ್ಲ. ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ 1 ಡೋಸ್ ಆಗಿತ್ತಷ್ಟೆ. ಸೊ ನನಗೆ ವಿಧಿ ಇರಲಿಲ್ಲ, RT-PCR ಟೆಸ್ಟ್ ಮಾಡಿಸ್ಲೇಬೇಕಿತ್ತು. ಬಟ್ ಆಂಧ್ರದಲ್ಲಿ, ಹೈದರಾಬಾದಲ್ಲಿ ಆ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಬಟ್ ನಾನು ಎಲ್ಲಿ ಹೋಗ್ತಾ ಇದ್ದೀನೋ ಅಲ್ಲಿ ಆ ರಿಸ್ಟ್ರಿಕ್ಷನ್ಸ್ ಇತ್ತು. ಆ್ಯಂಡ್ ನನಗೆ ಹೈದರಾಬಾದಲ್ಲಿ ನಾನು ಫ್ಲೈಟ್ ಚೆಕ್ ಮಾಡಿದಾಗ ನಾನು ಹೋಗೋ ಪ್ಲೇಸಿಗೆ ಸ್ವಲ್ಪ ಫಿಸಿಬಲ್ ಅಮೌಂಟಲ್ಲಿ ಫ್ಲೈಟ್ ಇತ್ತು. ಇಲ್ಲಿಗಿಂತ ಒಂದು 2000 to 2500 ನನಗೆ ಕಡಿಮೆ ಕಾಸ್ಟ್ನ ಫ್ಲೈಟು ನನಗೆ ಹೈದರಾಬಾದಿಂದ ಸಿಕ್ತು. ಸೊ ಹಾಗಾಗಿ ನಾನು ಹೈದರಾಬಾದಿಂದ ನಾನು ಹೋಗ್ತಾ ಇರೋ ಪ್ಲೇಸಿಗೆ ಫ್ಲೈಟ್ ಬುಕ್ ಮಾಡಿದೆ. ಸೊ ಹುಬ್ಬಳ್ಳಿಯಿಂದ ಹೈದರಾಬಾದಿಗೆ ಬಸ್ ಬುಕ್ ಮಾಡಿದೆ. ಸೊ ಸ್ಲೀಪರ್ ಕೋಚ್ ರಾಜಹಂಸ ಬಸ್ಸನ್ನು ಬುಕ್ ಮಾಡಿದೆ. ಸೊ ಅದು ಹುಬ್ಬಳ್ಳಿಯಿಂದ 10:30 ನೈಟ್ 10:30ಗೆ ಹುಬ್ಬಳ್ಳಿಯಿಂದ ಬಿಟ್ಟು ಮಾರ್ನಿಂಗ್ 7:30ಗೆ ಹೈದರಾಬಾದ್ ಬಸ್ ಸ್ಟ್ಯಾಂಡಿಗೆ ರೀಚ್ ಆಗುತ್ತೆ. ರಾತ್ರಿ ಊಟವನ್ನೆಲ್ಲ ಮುಗಿಸಿ ನಾನು 10:30ಗೆ ಹೈದರಾಬಾದ್ ಬಸ್ಗೆ ಹತ್ತಿದೆ. ಆ್ಯಂಡ್ ನನ್ನ ಪ್ರಯಾಣ ಶುರುವಾಯಿತು. ಸ್ಲೀಪರ್ ಕೋಚ್ ಆಗಿದ್ದರಿಂದ ಹಾಗೋ ಹೀಗೋ ಅಂತೂ ಒಂದು 2-3 ಅವರ್ಸ್ ನಿದ್ದೆ ಮಾಡಿದೆ.
ಸೊ ಸಡನ್ನಾಗಿ ಎಚ್ಚರ ಆಯಿತು ಆ್ಯಂಡ್ ನೋಡ್ತೀನಿ ಆಲ್ಮೋಸ್ಟ್ ಹೈದರಾಬಾದ್ ನಿಯರ್ ಇದ್ದೀನಿ. ಇಟ್ಸ್ ಮೈ ಡ್ಯೂಟಿ ಆ್ಯಂಡ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಒಂದೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡು ಹೋಗೋದು ನನ್ನ ಡ್ಯೂಟಿ ಆಗುತ್ತೆ. ಓಕೆ, ಸೊ ಹಾಗೆ ನಾನು ಆ ಪ್ಲೇಸ್ ಬಗ್ಗೆ ತಿಳ್ಕೊಂಡೆ. ಆಮೇಲೆ ಸ್ವಲ್ಪ ದಿನ ಅದ್ರ ಬಗ್ಗೆ ರಿಸರ್ಚ್ ಕೂಡ ಮಾಡಿದೆ. ಫೈನಲಿ ಪ್ರಯಾಣ ಬೆಳೆಸುವಂಥ ಆ ದಿನ ಬಂತು. NH4 ಹೋಗ್ತಾ ಇದೆ, 38 ಕಿಲೋಮೀಟರ್ಸ್. ಸೊ ಅಂತೂ ಹೈದರಾಬಾದ್ ಬಂತು. ನಿದ್ದೆಗಣ್ಣಲ್ಲಿ ನೋಡಿದೆ, ಆಲ್ಮೋಸ್ಟ್ ಹೈದರಾಬಾದ್ ಹತ್ತಿರ ಇದ್ದೀನಿ ನಾನು. ಆಲ್ಮೋಸ್ಟ್ ನಿದ್ದೆ ಇಲ್ಲ, ಏನಿಲ್ಲ, ಸರಿಯಾಗಿ ಒಂದು 2 hours ನಿದ್ದೆ ಮಾಡಿದ್ದೀನಿ ಅನಿಸುತ್ತೆ ನನಗೆ. ಆಲ್ಮೋಸ್ಟ್ ಜರ್ನಿಲಿ ನಿದ್ದೆ ಆಗಲ್ಲ ನನಗೆ ಹೆಚ್ಚಾಗಿ. ಸೊ ಮತ್ತು ಅಲ್ಲಿ ಹೋಗೋ ಟೆನ್ಷನ್ ಬೇರೆ ಇತ್ತಲ್ವ, ಸೊ ಹಾಗಾಗಿ ನಿದ್ದೆ ಅಷ್ಟು ಸರಿಯಾಗಿ ಆಗಿಲ್ಲ. ಅಂತೂ ಬಸ್ಸು ಹೈದರಾಬಾದಿಗೆ ರೀಚ್ ಆಯಿತು. ಸೊ ಹೈದರಾಬಾದಿಗೆ ರೀಚ್ ಆದ ನಂತರ ಒಂದು ಸಲ ಸ್ಟನ್ ಆಗಿಬಿಟ್ಟೆ. ನನಗೆ ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಾಗಿಲ್ಲ. ಸೊ ಹೈದರಾಬಾದ್ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಕೂತ್ಕೊಂಡೆ. ಅಲ್ಲಿ ತುಂಬ ಜನ ಇವರು ಕಾರ್ ಡ್ರೈವರ್ಸ್ ಆಗಲಿ, ಲಗೇಜ್ ಮಾಡೋರು, ಆಮೇಲೆ ಲಗೇಜ್ ಹೊರೋರು ಎಲ್ಲರೂ ಬಂದು ಮುತ್ತಿಗೆ ಹಾಕ್ತಾಯಿದ್ರು. ಎಲ್ಲಿ ಹೋಗಬೇಕು, ರೂಮ್ಸ್ ಎಲ್ಲಿ, ಹಾಗೆ ಹೀಗೆ ಅದು ಇದು. ಮೊದಲೇ ನಾನು ಟೆನ್ಷನಲ್ಲಿದ್ದೆ. ನಾನು ತುಂಬ ಇರಿಟೇಷನ್ ಆಗಿಬಿಡ್ತು ನನಗೆ. ಸ್ವಲ್ಪ ಒಂದು ಕಡೆ ಕೂತ್ಕೊಂಡೆ, ನಾನು ಎಲ್ಲೂ ಹೋಗಲ್ಲಪ್ಪ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಕೂತ್ಕೊಂಡೆ. ಸೊ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಸಡನ್ನಾಗಿ ಬ್ಲ್ಯಾಂಕ್ ಆಗಿಬಿಡ್ತು ಮೈಂಡು. ಯಾಕಂದರೆ ನನಗೆ ಇದನ್ನೆಲ್ಲ ಲಗೇಜ್ ಎಲ್ಲ ಕ್ಯಾರಿ ಮಾಡಬೇಕಿತ್ತು. ಆಲ್ಮೋಸ್ಟ್ 2 ಬ್ಯಾಗ್ ಇತ್ತು ನನ್ನ ಹತ್ರ. ಒಂದು 95 ಲೀಟರ್ದು ಬ್ಯಾಗು, ಆಲ್ಮೋಸ್ಟ್ ಅದರಲ್ಲಿ 20 kg, ಮೋರ್ ದೆನ್ 20 to 25 kg ಲಗೇಜ್ ಇತ್ತು ನನ್ನ ಹತ್ರ. ಸೊ ಅದನ್ನು ಕ್ಯಾರಿ ಮಾಡ್ತಾಯಿದ್ದೆ. ಸೊ ಅದನ್ನೆಲ್ಲ ಯಾವ ರೀತಿ ಕ್ಯಾರಿ ಮಾಡೋದು, ಆಮೇಲೆ ಅಲ್ಲೆಲ್ಲ ಹೇಗಿರುತ್ತೆ ಪರಿಸ್ಥಿತಿ, ಅದೆಲ್ಲ ಯೋಚನೆ ಮಾಡ್ತಾಯಿದ್ದೆ. ಸೊ ಫೈನಲಿ ಪಾಸಿಟಿವ್ ಕಾನ್ಫಿಡೆನ್ಸನ್ನು ಮೈಂಡಲ್ಲಿ ತುಂಬಿಕೊಂಡೆ. ಆ್ಯಂಡ್ ಒಂದು ಸ್ಮಾಲ್ ರೂಮನ್ನು ಬುಕ್ ಮಾಡಿದೆ. ಯಾಕಂದರೆ ನನಗೆ ಫುಲ್ ಡೇ ಟೈಮ್ ಇತ್ತು, ಅಪ್ ಟು 10:30 ತನಕ, ನೈಟ್ 10:30 ತನಕ ಫುಲ್ ಡೇ ಟೈಮ್ ಇತ್ತು ನನಗೆ ಹೈದರಾಬಾದಲ್ಲಿ. ಸೊ ಡಿಸೈಡ್ ಮಾಡಿದೆ, ಒಂದು ರೂಮ್ ಬುಕ್ ಮಾಡಿದೆ. ಆ್ಯಂಡ್ ಬೆಳಗಿನ ನಾಷ್ಟ, ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡೆ. ಬಟ್ ನನಗೆ ಅಲ್ಲೊಂದು ಕೆಲಸ ಇತ್ತು. ಏನಂದರೆ ನಾನು ವೆಬ್ ಚೆಕ್-ಇನ್ ಮಾಡಬೇಕಿತ್ತು, ಆಯಿತಾ. ವೆಬ್ ಚೆಕ್-ಇನ್ ಮಾಡಿಬಿಟ್ಟು ನಾನು ಬೋರ್ಡಿಂಗ್ ಪಾಸನ್ನು ಡೌನ್ಲೋಡ್ ಮಾಡಿಕೊಂಡೆ. ಆ್ಯಂಡ್ ಅದ ನಂತರ ಬ್ಯಾಗೇಜ್ ಟ್ಯಾಗ್ ಕೂಡ ನಾನು ಡೌನ್ಲೋಡ್ ಮಾಡ್ಕೋಬೇಕಿತ್ತು. ಮುಂಚೆ ಆದರೆ ಅವರೇ ಟ್ಯಾಗ್ ಮಾಡಿಕೊಡ್ತಿದ್ರು. ಈ ಸಲ ನಮಗೆ ಕೋವಿಡ್ದು ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ನಾವೇ ಅದನ್ನು ಇದು ಮಾಡಿಕೊಂಡು ಅದರ ಬ್ಯಾಗೇಜ್ ಟ್ಯಾಗಲ್ಲಿ ಏನಿರುತ್ತೆ ಅಂತ ನಿಮ್ಮದು ಫ್ಲೈಟ್ ಟಿಕೆಟ್ ನಂಬರ್ ಆ್ಯಂಡ್ ನಿಮ್ಮ ಹೆಸರು, ನೀವು ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತಾಯಿದ್ದೀರಾ ಅಂತ ನಿಮ್ಮ ಲಗೇಜ್ ಬ್ಯಾಗ್ ಮೇಲೆ ನೀವು ಟ್ಯಾಗ್ ಮಾಡಬೇಕಾಗತ್ತೆ. ಸೊ ಅದು ಟ್ಯಾಗನ್ನು ಡೌನ್ಲೋಡ್ ಮಾಡಿದ ತಕ್ಷಣ ಅದರಲ್ಲಿ ಇರುತ್ತೆ ನೀವು ಯಾವ ರೀತಿ ಫೋಲ್ಡ್ ಮಾಡಬೇಕಂತ. ಓಕೆ, ಸೊ ಅದೇ ರೀತಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಪ್ರಾಪರಾಗಿ ನಿಮ್ಮ ಬ್ಯಾಗಿಗೆ ಸ್ಟೆಪಲ್ ಮಾಡಬೇಕು. ಓಕೆನಾ. ಸೊ ಯಾಕಂದರೆ ನಿಮ್ಮದು ಬ್ಯಾಗೇಜ್ ಇರುತ್ತಲ್ಲ, ನಿಮ್ಮದು 15 kg ಬ್ಯಾಗೇಜ್ ಏನಿರುತ್ತೆ ನಿಮ್ಮದು, ಅದು ಫ್ಲೈಟಲ್ಲಿ ನಿಮ್ಮ ಜೊತೆ ತೊಗೊಂಡು ಹೋಗ್ಲಿಕ್ಕೆ ಕೊಡೋಲ್ಲ.
ಅದು ಸಪ್ರೇಟಾಗಿ ಕಾರ್ಗೋದಲ್ಲಿ ಹೋಗುತ್ತೆ. ಸೊ ಹಾಗಾಗಿ ನಿಮ್ಮ ಜೊತೆ ಇರೋದು ಒಂದೇ ಒಂದು ಬ್ಯಾಗ್, ಅದು 7 kg ಹ್ಯಾಂಡ್ ಬ್ಯಾಗ್. ಓಕೆ, ನಿಮಗೆ ಏರ್ಪೋರ್ಟಲ್ಲಿ ತೊಗೊಂಡು ಹೋಗ್ಲಿಕ್ಕೆ ಕೊಡೋದು ಒಂದೇ ಒಂದು ಬ್ಯಾಗ್, 7 kg ಹ್ಯಾಂಡ್ ಬ್ಯಾಗ್ ಅಷ್ಟೇ. ಸೊ ಹೈದರಾಬಾದಲ್ಲಿ ನಾನು ಬೋರ್ಡಿಂಗ್ ಪಾಸನ್ನು ಡೌನ್ಲೋಡ್ ಮಾಡಿಕೊಂಡೆ. ಆಮೇಲೆ ಪ್ರಿಂಟೌಟ್ ಎಲ್ಲ ತೊಗೊಂಡು ಬ್ಯಾಗೇಜ್ ಟ್ಯಾಗ್ ಎಲ್ಲ ಹಾಕಿ ರೆಡಿ ಆದೆ, ಫ್ರೆಶ್ ಅಪ್ ಆದೆ. ಆಮೇಲೆ ಫೈನಲಿ ಒಂದು ಕ್ಯಾಬ್ ಬುಕ್ ಮಾಡಿದೆ. ಆಲ್ಮೋಸ್ಟ್ ಒಂದು 7 o'clock ಕ್ಯಾಬ್ ಬುಕ್ ಮಾಡಿದೆ. ಆ್ಯಂಡ್ ಆಲ್ಮೋಸ್ಟ್ ಅಲ್ಲಿ ಒಂದು 20 to 25 kilometers ಬೇಕಾಗುತ್ತೆ ಹೈದರಾಬಾದ್ ಟು ಹೈದರಾಬಾದ್ ಏರ್ಪೋರ್ಟಿಗೆ ಹೋಗೋಕ್ಕೆ. ನಂದೆಲ್ಲ ರೆಡಿ ಇತ್ತು. ಐ ಮೀನ್ ಬ್ಯಾಗೇಜ್ ಟ್ಯಾಗ್ ಆಗಲಿ, ಬೋರ್ಡಿಂಗ್ ಪಾಸ್ ಎಲ್ಲ ರೆಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಹೊರಟೆ. ಸೊ ಅಲ್ಲಿ ಏರ್ಪೋರ್ಟಿಗೆ ಹೋಗುವಾಗ ಕ್ಯಾಬ್ ಡ್ರೈವರ್ ಜೊತೆ ಮಾತಾಡ್ತಾನೆ ಹೋಗ್ತಾಯಿದ್ದೆ. ಅವರು ನನ್ನ ಜೊತೆ ಮಾತಾಡ್ತಾಯಿದ್ರು, ಅದು ಇದು ಎಲ್ಲನೂ ವಿಷಯ ಮಾತಾಡ್ತಾಯಿದ್ರು. ಆ್ಯಂಡ್ ಮೂವಿ ಬಗ್ಗೆನೂ ಕೇಳ್ತಾಯಿದ್ರು. ಸರ್ ಈಗ ಮೂವಿ ಎಲ್ಲ ಕೇಳ್ತಾಯಿದ್ರು. ನಾನು KGF ಮೂವಿ ನೋಡಿದ್ದೀರಾ ಕೇಳಿದೆ. ನೋಡಿಲ್ಲ ಸರ್ ಅಂತ ಹೇಳ್ದೆ. ನೋಡಿ, ನಿಮಗೆ ಚೆನ್ನಾಗಿರುತ್ತೆ ನೋಡಿ ಅಂತ ಹೇಳ್ದೆ. ಆಯಿತು ಅಂತ ಹೇಳಿದ್ರು. ಆ್ಯಕ್ಚುಲಿ ಅವ್ರು ಮಾತಾಡ್ತಿದ್ದು ಹಿಂದಿಯಲ್ಲಾಗಿತ್ತು. ಹೀರೋ यश नया हीरो है क्या? नया हीरो. अच्छा. Turn right. क्योंकि कन्नड़ा मूवी भी देखते हैं हम. बहुत अच्छा आ रहा है अभी कल. हाँ. अब KGF देखा आपने? KGF नहीं देखा सर. देखो एक बार. अच्छा, इधर में देखना पड़ता नहीं है. इधर पर नहीं है. कितना टर्मिनल से भाई साहब. ಅಂದಹಾಗೆ ನಾನು ಇವಾಗ ಪ್ರಯಾಣ ಬೆಳೆಸುತ್ತಿರುವಂತಹ ತಾಣವು ಜಗತ್ತಿನ ಅತಿ ಎತ್ತರದ ಜನವಸತಿ ಪ್ರದೇಶಗಳಲ್ಲಿ ಒಂದು. ಇಲ್ಲಿರುವ ವಿಮಾನ ನಿಲ್ದಾಣವು ಜಗತ್ತಿನ ಅತಿ ಎತ್ತರದ ವಿಮಾನ ನಿಲ್ದಾಣಗಳಲ್ಲಿ ಒಂದು. ಈ ಪ್ರದೇಶವು ಸಮುದ್ರ ಮಟ್ಟದಿಂದ 8,000ದಿಂದ 13,000 ಅಡಿಗಳಷ್ಟು ಎತ್ತರದಲ್ಲಿದೆ. ಭಾರತಕ್ಕೆ ಹೊಸದಾಗಿ ಸೇರ್ಪಡೆಯಾದ ಯೋಧರಿಗೆ ಇಲ್ಲಿ 6 ತಿಂಗಳ ನಿಯುಕ್ತಿ ಕಡ್ಡಾಯವಾಗಿರುತ್ತೆ. ಮುಂದಿನ ಭಾಗದಲ್ಲಿ ವೀಕ್ಷಿಸಿ. ಓಕೆ, ನಂದು ಸೀಟ್ ನಂಬರ್ 23. ಅದ್ರ ಸಲುವಾಗ ಪ್ಯಾಕೇಜ್ ಇದು ಕೊಟ್ಟಿದ್ದಾರೆ. ಪ್ಯಾಕೇಜ್ हम हिंदी, अंग्रेजी और बांग्ला बोल सकते हैं. ಆ್ಯಂಡ್ ಹೈದರಾಬಾದ್ ಏರ್ಪೋರ್ಟ್ ಮಾತ್ರ ತುಂಬ ದೊಡ್ಡದಾಗಿದೆ. ಎಲ್ಲ ಸರಾಗವಾಗಿ ಹೋಗ್ತಾ ಇತ್ತು. ಬಟ್ ಅಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಎಡ್ವರ್ಟ್ ಆಯಿತು.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿ, ನಿಮಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ.